ಎಲ್ಲೋ ನಮಸ್ಕಾರ ರೀ. ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಕುರುಮಾಗಿ ಏನಾದರೂ ತಿನ್ನಬೇಕಂತ ಆಸೆ ಆಗಿದ್ರೆ ಮಿಸ್ ಮಾಡ್ದೆ ಈ ವಿಡಿಯೋನ ಕೊನೆವರೆಗೂ ನೋಡಿರಿ. ಸೊ ಭಾಳ ಸಿಂಪಲ್ ಆಗೈತಿ ರೆಸಿಪಿ. ಹಾಗೆ ಮಾತ್ರ ದೊಡ್ಡೋರಿಂದ ಹಿಡಿದು ಸಣ್ಣೋರವರೆಗೂ ತುಂಬ ಇಷ್ಟ ಆಗುವಂಥ ರೆಸಿಪಿನ ತೊಗೊಂಡು ಬಂದೀನಿ ನೋಡಿರಿ ಇವತ್ತಿನ ದಿನ. ಸೊ ಅದೇನಪ್ಪ ಅಂತಂದ್ರೆ ಕ್ರಿಸ್ಪಿ ಕಾರ್ನ್ಸ್ ಮಾಡಿ ತೋರ್ಸಕತ್ತೀನಿ. ಗೊಂಜಾಳದಿಂದ ನಾವು ಕ್ರಿಸ್ಪಿ ಕಾರ್ನ್ಸ್ ಮಾಡ್ಕೋಬೋದು. ಸೊ ಸಕ್ಕ ಟೇಸ್ಟಿ ಆಗೈತಿ. ಅದನ್ನು ಯಾವ ರೀತಿ ಹೆಂಗೆ ಅಂತ ತೋರಿಸ್ತೀನಿ. ಸೊ ಮೊದಲೇದಾಗಿ ನಾನು ಇಲ್ಲಿ ಒಂದು 3 ಗೊಂಜಾಳ ತೆನಿನ ತೊಗೊಂಡಿಟ್ಕೊಂಡಿದ್ದೀನಿ ನೋಡಿರಿ. ಇದ್ರ ಮೇಲ್ಗಡೆ ಸಿಪ್ಪಿ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಹಿಂಗೇನು ಕೂದು ಅದ್ರದ್ದು ಎಳೆ ಏನಿರುತ್ತಲ್ಲ, ಸೊ ಅದನ್ನು ಅಷ್ಟೂ ಪೂರ್ತಿ ತಗೊಂಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಚಾಕು ಸಹಾಯದಿಂದ ಈ ರೀತಿ ಕಾಳುಗಳನ್ನ ಹಿಂಗೆ ಕಟ್ ಮಾಡ್ಕೊಳ್ಳೋಣ ಅಂತ ಅಂದರೆ ಕಾಳು ಉಚ್ಕೊಳ್ಳೋದು ಸ್ವಲ್ಪ ಲೇಟ್ ಆಗತ್ತೆ ನೋಡ್ರಿ ಕೈಲಿಂದ. ಸೊ ಹಾಗಾಗಿ ಈ ಚಾಕುದಿಂದ ಈ ರೀತಿ ಹಿಂಗೆ ನಾವು ತಕ್ಕೋಬೋದು. ಇವಾಗ ಇದಿಷ್ಟು ತಕ್ಕೊಂಡು ಇಟ್ಕೊಳ್ಳಾಕತ್ತೀನಿ ನೋಡ್ರಿ. ತಕ್ಕೊಂಡಾದ್ಮೇಲೆ ನಾನು ಒಂದು ಬೌಲಿಗೆ ನಾನು ಇದನ್ನು ತಕ್ಕೊಂಡ್ಬಿಡ್ತೀನಂತ. ಸೊ ಇದನ್ನು ಸ್ವಲ್ಪ ನಾವು ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳೋಣಂತ. ಹಂಗೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡಾಕತ್ತೀರಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ಇವಾಗ ನಾನು ಇರಷ್ಟು ಕಾಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ 1 ಲೀಟ್ರಷ್ಟು ನಾನು ಒಂದು ಚರಿಗೆಯಷ್ಟು ನೀರು ನಾನು ಹೆಸರಿಗೆ ಇಟ್ಕೊಂಡಿದ್ದೀನಿ ನೋಡಿ, ಕುದಿಯಾಕೆ ಇಟ್ಕೊಂಡಿದ್ದೆ. ಅದು ಹೆಸರು ಬಂದೈತಿ. ಸೊ ಇವಾಗ ನಾನು ಇದಿಷ್ಟು ಗೊಂಜಾಳನ್ನ ಇದ್ರೊಳಗಡೆ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಒಂದು ಇದನ್ನು ಸೌಟದಿಂದ ಸ್ವಲ್ಪ ಚೆನ್ನಾಗಿ ಚಮಚೆಯಿಂದ ತಿರ್ಕೊಂಡ್ಬಿಟ್ಟು ಈ ರೀತಿ ಒಂದು ಕುದಿಬೇಕು ನೋಡ್ರಿ. ಇದು ಅಂದ್ರೆ ಕೋಟಿಂಗ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡ್ರಿ. ಇವಾಗ ಇದರ ಪೂರ್ತಿ ನೀರು ನಾನು ಬಸದ್ಬಿಟ್ಟು ನಾನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಂತ. ಪೂರ್ತಿ ಇದು ಸ್ವಲ್ಪ ತಣ್ಣಗಾಗಬೇಕು ನೋಡ್ರಿ. ಬಿಸಿ ಇದಕ್ಕೆ ನಾವು ಎಣ್ಣೆ ಒಳಗೆ ಕರಿಯಾಕೆ ಬರೋಂಗಿಲ್ಲ, ಯಾಕಂದ್ರೆ ಸಿಡಿದು ಬಿಡುತ್ತೆ. ಸೊ ಹಾಗಾಗಿ ತಣ್ಣಗಾದ್ಮೇಲೆ ಇದಕ್ಕೆ ನಾನು 1-2 ಚಮಚದಷ್ಟು ಕಾರ್ನ್ಫ್ಲವರು, 1-2 ಚಮಚದಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಚೆನ್ನಾಗಿದೆ ಹಿಟ್ಟೆಲ್ಲನೂ ಕಾಳು ಜೊತೆಗೆಲ್ಲನೂ ಬೆರಿಬೇಕು ನೋಡ್ರಿ. ಆ ರೀತಿ ನಾವು ಸ್ವಲ್ಪ ಚೆನ್ನಾಗಿದ್ದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಕತ್ತಿರಲ್ಲ ಈ ರೀತಿ ಸ್ವಲ್ಪ ಚಂದಾಗಿ ನಾನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬಿಡ್ತೀನಂತ. ಹಂಗೆ ಇದಕ್ಕೊಂದು ಮಸಾಲೆ ಮಾಡ್ಕೊಳ್ಳೋಣಂತ. ಖಾರಕ್ಕೆ 1-2 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1/2 ಚಮಚದಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1.5 ಚಮಚದಷ್ಟು ಚಾಟ್ ಮಸಾಲ, ಹಾಗೆ 1/2 ಚಮಚದಷ್ಟು ನಾನು ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ದೆ ನೋಡ್ರಿ. ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡ್ವಿ ಅಂತಂದ್ರೆ ಮಸಾಲೆ ಚಟ್ಪಟ್ ಮಸಾಲ ಥರ ಮಸ್ತ್ ರೆಡಿ ಆಗುತ್ತೆ. ಈ ನೀವು ಹೋಟೆಲಲ್ಲಿ ಹೋದಾಗೆಲ್ಲ ಕ್ರಿಸ್ಪಿ ಕಾರ್ನ್ಸ್ ತಿಂದಾಗ ಸೊ ಇದು ಸ್ಪೈಸಿಯಾಗಿ ಬರುತ್ತಲ್ಲ, ಖಾರವಾಗಿ ಅದೇ ರೀತಿ ಟೇಸ್ಟ್ ಇರುತ್ತೆ ನೋಡ್ರಿ. ಇವಾಗ ಇದೆಲ್ಲನೂ ಏನು ಎಣ್ಣೆ ಕಾದೈತಿ. ಸೊ ಎಣ್ಣೆ ಒಳಗಡೆ ಈ ಗೊಂಜಾಳನ ಹಾಕ್ಕೊಳ್ತೀನಂತ. ಈ ರೀತಿ ಗೊಂಜಾಳನ ಹಾಕ್ಕೊಂಡ್ಬಿಟ್ಟು ಒಂದು ಸೌಟ್ ಸಹಾಯದಿಂದ ನಾನು ಹಿಂಗೆ ಪೂರ್ತಿ ಎಲ್ಲನೂ ಹೊಳಸಿ ಹಾಕ್ಕೊಂತ ಇದನ್ನು ಪೂರ್ತಿ ಇದೆಲ್ಲನೂ ಕ್ರಿಸ್ಪಿಯಾಗಿ ಬರಬೇಕು ನೋಡ್ರಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆ ರೀತಿ ಸ್ವಲ್ಪ ನಾವು ಎಣ್ಣೆ ಒಳಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಗೊತ್ತಾಗತ್ತೆ ಅದು ಕ್ರಿಸ್ಪಿಯಾಗಿ ಸೌಂಡ್ ಬರುತ್ತೆ ನೀವು ಹಾಕಬೇಕಾದಾಗ, ಸೌಟಿಂದ ಹೆಂಗೆ ಮಾಡಬೇಕಾದಾಗ. ಸೊ ಆವಾಗ ನೀವು ಇದನ್ನು ತಕ್ಕೋಬೋದು ನೋಡ್ರಿ. ಸೊ ಇವಾಗ ಇದು ರೆಡಿ ಆಗೈತಿ. ಪೂರ್ತಿ ಎಣ್ಣೆ ನಾವು ಬಸದ್ಬಿಟ್ಟು ಒಂದು ಪ್ಲೇಟಿಗೆ ನಾನು ಕೊಡ್ತೀನಂತ. ಸೊ ನೋಡಕತ್ತಿರಲ್ಲ ಈ ರೀತಿ ನೋಡ್ರಿ. ಹಿಂಗೆಲ್ಲ ಕೋಟಿಂಗ್ ಎಲ್ಲನೂ ಚೆನ್ನಾಗಿ ಅಂಟ್ಕೊಂಡೈತಿ. ಪ್ರತಿಯೊಂದು ಕಾಳು ಕೂಡ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ. ಇದು ಕಾರ್ನ್ಫ್ಲವರು ಹಾಗೆ ಮತ್ತು ಮೈದಾ ಹಿಟ್ಟು ಹಾಕಿರ್ತೀವಲ್ಲ, ಸೊ ತುಂಬ ಚೆನ್ನಾಗಿ ಬರುತ್ತೆ. ಮೈದಾ ಹಾಕೋದ್ರಿಂದ ಕೋಟಿಂಗ್ ಹಿಡ್ಕೊಳ್ಳುತ್ತೆ ನೋಡ್ರಿ. ಇನ್ನೊಂದು ಸ್ವಲ್ಪನೂ ನಾನು ಎಣ್ಣೆ ಒಳಗೆ ಕರೆದು ತೋರ್ಸಾಕತ್ತೀನಿ ನೋಡ್ರಿ. ಇನ್ನೂ ಸ್ವಲ್ಪನೂ ಹಾಕ್ಕೊಂಡ್ಬಿಟ್ಟು ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ದಾಗಿ ಇಟ್ಕೊಂಡ್ಬಿಟ್ಟು ನಾವು ಏನೋ ಎಣ್ಣೆಲಿ ಕರಿತಿರ್ತಿಲ್ಲ, ಸ್ವಲ್ಪ ಮೀಡಿಯಮ್ದಾಗಿ ಇಟ್ಕೊಂಡ್ರೆ ಎಣ್ಣೆ ಜಾಸ್ತಿ ಹಿರ್ಕೊಳ್ಳೋಂಗಿಲ್ಲ. ಪೂರ್ತಿ ಲೋ ಇಟ್ಬಿಟ್ಟು ಅಂತಂದ್ರೆ ಎಣ್ಣೆ ಜಾಸ್ತಿ ಹಿರ್ಕೊಳ್ಳುತ್ತೆ ನೋಡ್ರಿ. ಸೊ ಹಾಗಾಗಿ ಇವಾಗ ಪೂರ್ತಿ ಇಷ್ಟು ನಾನು ಇಟ್ಕೊಂಡ್ಬಿಡ್ತೀನಂತ. ಸೊ ನೋಡತ್ತಿರಲ್ಲ ಒಂದು ಪ್ಲೇಟಿಗೆ ನಾನು ತಗೊಂಡಿದ್ದೀನಿ. ಹಂಗೆ ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಕರಿಬೇವು ಕರೆದು ಹಾಕ್ಕೊಳ್ತೀನಂತ. ಕರಿಬೇವು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮಾತ್ರ ಅದು ಮಧ್ಯೆ ಬಾಯಿಗೆ ಸಿಗ್ತಾ ಇರುತ್ತಲ್ಲ ಕ್ರಿಸ್ಪಿಯಾಗಿ, ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡ್ರಿ. ಇವಾಗ ಅಷ್ಟೂ ಕರೆದು ಇಟ್ಕೊಂಡಿದ್ದೀನಿ. ಸೊ ಮಸಾಲೆ ರೆಡಿ ಆಗೈತಲ್ಲ, ಸೊ ಅದನ್ನ ಇದ್ರೊಳಗಡೆ ಹಾಕ್ಕೊಳ್ಳಾಕತ್ತೀನಿ. ನಿಮ್ಗೆ ಎಷ್ಟು ಖಾರಕ್ಕೆ ನಿಮ್ಗೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕಂತಂದ್ರೆ ಹಾಕೋಬೋದ್ರಿ 1-2-3 ಚಮಚ. ಸೊ ನಾನಿಲ್ಲಿ 1-2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಸ್ವಲ್ಪ ಬೇಕಂದ್ರೆ ಹಾಕೋರಿ. ಇವಾಗ ಅದನ್ನು ಪೂರ್ತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಾಕತ್ತೀನಿ ನೋಡ್ರಿ. ಸೊ ಈ ರೀತಿ ಕೆಳಗ ಮೇಲೆ ಮಾಡ್ಕೊಂಡ್ಬಿಟ್ಟು ಹಿಂಗೆ ಚೆನ್ನಾಗಿ ನಾವು ಮಿಕ್ಸ್ ಕೊಟ್ಕೊಂಡು ಲಾಸ್ಟಿಗೆ ಕರೆದಿಟ್ಟಂಥ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಕರಿಬೇವು ಸೊಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡೋಣಂತ್ರಿ. ಇದಿಷ್ಟು ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಸೊ ರೆಡಿ ಆಗ್ತೈತಿ ಕ್ರಿಸ್ಪಿ ಕಾರ್ನ್ಸ್. ಸೊ ಸಕ್ಕ ಟೇಸ್ಟಿಯಾಗಿರ್ತೈತಿ. ಸಂಜೆ ಹೊತ್ತಿಗೆ ಚಾ ಜೊತೆಗಂತೂ ಭಾರಿ ಮಸ್ತ್ ಇರುತ್ತೆ ನೋಡ್ರಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಲಿಂಬೆಹಣ್ಣು ಬೇಕನ್ಸಿದ್ರೆ ಸ್ವಲ್ಪ ಹಿಂಡ್ಕೋಬೋದು. ಸೊ ಲಿಂಬೆಹಣ್ಣದ ಅವಶ್ಯಕತೆ ಇರೋಂಗಿಲ್ಲ, ಯಾಕಂದ್ರೆ ನಾವು ಚಾಟ್ ಮಸಾಲ ಆಮೇಲೆ ಇದೆಲ್ಲ ಹಾಕ್ಕೊಂಡಿರ್ತೀವಲ್ಲ, ಸೊ ಅದರಲ್ಲಿ ಸ್ವಲ್ಪ ಹುಳಿಯಾಗಿ ಬರ್ತಾ ಇರುತ್ತೆ. ಸೊ ಕೊನೆಯದಾಗಿ ರೆಡಿ ಆಗೈತಿ ನಮ್ಮದು ಕ್ರಿಸ್ಪಿ ಕಾರ್ನ್ಸ್. ಸೊ ಮತ್ತೆ ತಡ ಮಾಡ್ತೀವಿ. ನೀವು ಸಂಜೆ ಮುಂದೆ ಮಾಡ್ಕೊತೀನಿ ನೋಡ್ರಿ. ಚಾ ಜೊತೆಗೆ ಭಾರಿ ಮಸ್ತ್ ಇರುತ್ತೆ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ್ರಿ. ನಮಸ್ಕಾರ ರೀ.